ನಮಸ್ಕಾರ ಭಾಷಂತಿಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಕ್ ಹೋಗ್ತಾ ಇದ್ದೀನಪ್ಪ ಅಂದ್ರೆ ದೇಶ ಸುತ್ತೋದ್ರಿಂದ ಏನಾಗುತ್ತೆ, ಸೊ ಯಾಕೆ ನಾವು ದೇಶಗಳನ್ನೆಲ್ಲ ಸುತ್ತಬೇಕು, ಯಾಕೆ ಹೊಸ ಜಾಗಕ್ಕೆ ಭೇಟಿ ಕೊಡಬೇಕು, ನಮ್ಗೇನು ಲಾಭಗಳಾಗ್ತವೆ, ಅದರಿಂದ ಒಂದು ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿನ ಕೊಡ್ತೀನಿ. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸ ಬಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತೇಳಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಹಿರಿಯರು ಒಂದು ಮಾತು ಹೇಳಿದಾರೆ, ಏನಪ್ಪಾ ಅಂದ್ರೆ ದೇಶ ಸುತ್ತು ಕೋಶ ಓದು ಅಂತೇಳಿ. ನಾವೇನು ದೇಶ ಸುತ್ತೀವಿ ಬಟ್ ಕೋಶ ಓದೋದು ಯಾಕೋ ಡೌಟ್ ಅಂತ ಅನ್ಸುತ್ತೆ. ಬರ್ಡನ್ ಯುವರ್ ಪರ್ಸ್ಪೆಕ್ಟಿವ್ ಒಂದು ಅಂದ್ರೆ ನಮ್ಮ ಒಂದು ದೃಷ್ಟಿಕೋನ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಒಂದು ದೃಷ್ಟಿಕೋನ ಚೇಂಜ್ ಆಗುತ್ತೆ, ಒಂದು ಥಿಂಕಿಂಗ್ ವೇ ಚೇಂಜ್ ಆಗುತ್ತೆ. ಒಂದು ಲೈಫ್ ಜಾಗಕ್ಕೆ ಹೋದ್ವಪ್ಪ ಅಂದ್ರೆ ಹೊಸ ಕಲ್ಚರ್ ನೋಡ್ತೀವಿ, ಹೊಸ ಟ್ರೆಡಿಷನಲ್ ಅನ್ನ ನೋಡ್ತೀವಿ, ಹೊಸ ಭಾಷೆಯನ್ನು ಕೂಡ ನೋಡ್ತೀವಿ ಅಂತಾನೆ ಹೇಳ್ಬೋದು. ಪರ್ಸನಲ್ ಗ್ರೋತ್, ನಾವು ಒಂದು ಹೊಸ ಜಾಗಕ್ಕೆ ಹೋದ್ವಪ್ಪ ಅಂದ್ರೆ ಒಂದು ಹೊಸ ಸಿಚುವೇಶನ್ ಫೇಸ್ ಮಾಡಬೇಕಾಗಿರುತ್ತೆ, ಹೊಸ ಚಾಲೆಂಜಸ್ ಅನ್ನ ಫೇಸ್ ಮಾಡಬೇಕಾಗುತ್ತೆ. ಏನಪ್ಪಾ ಅಂದ್ರೆ ಹೊಸ ಜಾಗಕ್ಕೆ ಹೋಗಿರ್ತೀವ, ಸೊ ಅಲ್ಲಿರುವಂಥ ನೀರಿಗೆ ನಾವು ಹೊಂದ್ಕೋಬೇಕು, ಅಲ್ಲಿ ಭಾಷೆಗೆ ನಾವು ಹೊಂದ್ಕೋಬೇಕು, ಅಲ್ಲಿರುವಂಥ ಜನರಿಗೆ ಅವ್ರು ಯಾವ ಥರ ಇದ್ದಾರೆ, ಅವರ ನಡವಳಿಕೆ ಯಾವ ಥರ ಇದೆ, ಅದನ್ನೆಲ್ಲ ಒಂದು ಎನ್ವೈರ್ಮೆಂಟ್ ಇರುತ್ತೆ, ಹೊಸ ನೇಚರ್ ಇರುತ್ತೆ, ಹೊಸ ಕಲ್ಚರಲ್ ಇರುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿ ನಾವು ನಮ್ಮ ಒಂದು ಅನುಭವ, ನಮ್ಮ ಒಂದು ಲರ್ನ್ ಅಬೌಟ್ ಹಿಸ್ಟ್ರಿ ಆ್ಯಂಡ್ ಕಲ್ಚರ್, ನಮ್ಮ ಜಗತ್ತು ಎಷ್ಟು ರಿಚ್ ಆಗಿದೆ ಅಂತೇಳಿ ನಾವು ಒಂದು ಪ್ರವಾಸ ಮಾಡೋದ್ರಿಂದ ನೋಡ್ಬೋದಾಗುತ್ತೆ. ಲೋಕಲಲ್ಲಿ ನೋಡಬೇಕಂದ್ರೆ ಯಾವ ಥರಪ್ಪ ಅಂದರೆ ನಮ್ಮ ಉತ್ತರ ಕರ್ನಾಟಕ ಒಂದು ಟ್ರೆಡಿಷ್ನಲ್ ಬೇರೆ ಇದೆ, ಮತ್ತು ನಮ್ಮ ದಕ್ಷಿಣ ಕರ್ನಾಟಕ ಒಂದು ಬೇರೆ ಟ್ರೆಡಿಷ್ನಲ್ ಇದೆ. ಸೊ ಅಲ್ಲಿ ಬೇರೆ ಇದೆ, ಮತ್ತು ಇಲ್ಲಿ ಕರ್ನಾಟಕನೇ ಇದೆ. ಸೊ ಉತ್ತರ ಕರ್ನಾಟಕದಲ್ಲಿ ಯಾವ ರಾಜರು ಆಳಿದ್ರು, ಸೊ ಅಲ್ಲಿ ಗೋಲ್ಗುಮಟ್ ಇದೆ, ಅಲ್ಲಿ ಒಂದು ಹೊಸ ಕಲ್ಚರ್, ಹೊಸ ಟ್ರೆಡಿಷನಲ್, ಹೊಸ ಸೊ ಬೇರೆ ಥರ ಇದೆ. ಇಲ್ಲಿ ದಕ್ಷಿಣದಲ್ಲಿ ಬೇರೆ ಇದೆ, ಇಲ್ಲೆಲ್ಲ ಒಡೆಯರ್ ಆಡಿದ್ರು, ಸೊ ಆ ಕಡೆ ಎಲ್ಲ ಬನಿ ಸುಲ್ತಾನರೆಲ್ಲ ಆಳಿದ್ರು. ಸೊ ಇದೇ ನಮ್ಮ ಭಾರತದಲ್ಲಿ ಸುತ್ತಿದ್ರೇ ಸಾಕು, ಎಷ್ಟೋ ಬೇರೆ ನಾನಾ ಥರದ ಒಂದು ಕಲ್ಚರನ್ನು ನೋಡ್ತೀವಿ ಅಂತಲೇ ಹೇಳ್ಬೋದು. ಹೊಸ ಭಾಷೆ, ಹೊಸ ಜನ, ಹೊಸ ಕಲ್ಚರಲ್. ಆಮೇಲೆ ಹಿಸ್ಟಾರಿಕಲ್ ಪ್ಲೇಸ್ ಬಗ್ಗೆ ತಿಳ್ಕೊಬೋದು. ಮ್ಯೂಸಿಯಂ ಯಾವ ಥರ ಇದೆ ಅಂದರೆ ಹಳೇದಾಗಿರುವಂಥ ಅಂದರೆ ಅವಾಗಿನ ಕಾಲದಲ್ಲಿ ಯೂಸ್ ಮಾಡಿರುವಂಥ ಇಕ್ವಿಪ್ಮೆಂಟ್ಸ್ ಎಲ್ಲ ನಾವು ಸುತ್ತೋದ್ರ ಅಂದರೆ ಜಗತ್ತು ಸುತ್ತೋದ್ರಿಂದ ಇವೆಲ್ಲ ನೋಡ್ಬೋದು ಅಂತಲೇ ಹೇಳ್ಬೋದು. ಅಡ್ವೆಂಚರ್ ಆ್ಯಂಡ್ ಎಕ್ಸೈಟ್ಮೆಂಟ್, ನಾವು ಒಂದು ದೇಶ ಸುತ್ತೋದ್ರಿಂದ ಏನಪ್ಪ ಅಂದರೆ ಹುರುಪು ಯಾವ ಥರ ಹುಮ್ಮಸ್ ಇರುತ್ತಪ್ಪ ಅಂದರೆ ನೆಕ್ಸ್ಟ್ ಏನಾಗುತ್ತೆ, ಯಾವ ದೇಶ ನೆಕ್ಸ್ಟ್ ಏನು ಬರುತ್ತೆ, ಯಾವ ಥರ ಒಂದು ಸಿಚುವೇಶನ್ ಫೇಸ್ ಮಾಡ್ತೀವಿ, ಎಕ್ಸೈಟ್ಮೆಂಟ್ ಇರುತ್ತೆ ಜಾಸ್ತಿ. ಮತ್ತು ಅಡ್ವೆಂಚರ್ ಯಾವ ಥರಪ್ಪ ಅಂದರೆ ಗುಡ್ಡ ಸುತ್ತೋದ್ರಿಂದ, ಒಂದು ಕಾಡು ಸುತ್ತೋದ್ರಿಂದ ಹೊಸದಾಗಿರುವಂಥ ಅಡ್ವೆಂಚರನ್ನು ನೋಡ್ಬೋದು. ಇಲ್ಲಿ ಕಟ್ಟಿರುವಂಥ ಪಾರ್ಕ್ಗಳು ಇರ್ತವೆ, ಸೊ ಅದಕ್ಕೆಲ್ಲ ನಾವು ವಿಸಿಟ್ ಮಾಡಿದ್ವಪ್ಪ ಅಂದರೆ ಇದರಲ್ಲಿ ಒಂದು ಬೋಟಿಂಗ್ ಆಗಿರ್ಬೋದು, ಸೈಕ್ಲಿಂಗ್ ಮಾಡೋದಾಗಿರ್ಬೋದು, ಹಲವಾರು ಕಡೆ ಒಂದು ಅಡ್ವೆಂಚರನ್ನು ನೋಡ್ಬೋದು. ಆಮೇಲೆ ಪ್ಯಾರಾಚೂಟಿಂದ ಹಾರೋದ್ರಲ್ಲಾಗಿರ್ಬೋದು, ಬೆಟ್ಟಗಳನ್ನೆಲ್ಲ ಹತ್ತೋದು. ಸೊ ಇವಾಗ ನಮ್ಮ ಕರ್ನಾಟಕದಲ್ಲಾಗಿದೆ ಕುಮಾರ ಪರ್ವತನ ಹತ್ತಿದ್ದೀವಿ. ಸೊ ಅದೊಂಥರ ಎಕ್ಸೈಟ್ಮೆಂಟ್, ಯಾವ ಥರ ಮುಂದೆ ಏನಿದೆ, ಯಾವ ಥರ ಫೇಸ್ ಮಾಡ್ತೀವಿ, ಎಲ್ಲ ಒಂದು ಸಖತ್ತಾಗಿರುವಂಥ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ನಾವು. ಕನೆಕ್ಟ್ ವಿತ್ ನೇಚರ್, ಸೊ ಇವಾಗ ನಾವು ಒಂದು ಟ್ರಾವೆಲ್ ಮಾಡ್ತಿದ್ದೀವಪ್ಪ ಅಂದರೆ, ಪ್ರವಾಸ ಮಾಡ್ತಿದ್ದೀವಪ್ಪ ಅಂದರೆ ನಾವು ಒಂದು ಪರಿಸರಕ್ಕೆ ಹೊಂದ್ಕೋಬೇಕಾಗಿರುತ್ತೆ. ಹೊಸ ಭಾಷೆ ಇರುತ್ತೆ, ಹೊಸ ನೆಲ ಇರುತ್ತೆ, ಅಲ್ಲಿರುವಂಥ ಜನರು ಬೇರೆ ಥರ ಇರ್ತಾರೆ. ಸೊ ಉತ್ತರ ಕರ್ನಾಟಕ ಹೋದ್ವಪ್ಪ ಅಂದರೆ ಅಲ್ಲಿ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ. ಅದೇ ಬೆಂಗಳೂರು ಕಡೆ ಹೋದರೆ ಅಲ್ಲಿ ಸ್ವಲ್ಪ ಬೇರೆ ಕ್ಲೈಮೇಟ್ ಆಗಿರುತ್ತೆ. ಅದೇ ನಮ್ಮ ಅದರ ಒಂದು ಉತ್ತರ ಭಾರತ ಕಡೆ ಹೋದರೆ ಅಲ್ಲಿ ಒಂಥರ ಬೇರೆ ಕ್ಲೈಮೇಟ್ ಇರುತ್ತೆ. ಸೊ ಅದರ ಆ ಒಂದು ಕ್ಲೈಮೇಟ್ಗೆ ನಾವು ಅಡ್ಜಸ್ಟ್ ಆಗಬೇಕಾಗಿರುತ್ತೆ. ಕಾಡುಗಳಿಗೆಲ್ಲ ಹೋದರೆ ಅಲ್ಲಿರುವಂಥ ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಕ್ರಿಮಿಕೀಟಗಳಾಗಿರ್ಬೋದು, ಒಂದು ಹೊಸ ರೀತಿಯ ಒಂದು ಯಾವ ಥರ ಇದೆ, ಹೊಸ ಜೀವಿಯನ್ನು ಕೂಡ ನಾವೆಲ್ಲ ನೋಡ್ಬೋದು ಟ್ರಾವೆಲ್ ಮಾಡೋದ್ರಿಂದ ಅಂತಲೇ ಹೇಳ್ಬೋದು. ಮೀಟಿಂಗ್ ನ್ಯೂ ಪೀಪಲ್, ಅಂದರೆ ನಾವು ಒಂದು ಟ್ರಾವೆಲ್ ಮಾಡೋದ್ರಿಂದ ಏನಾಗತ್ತಪ್ಪ ಅಂದರೆ ಹೊಸ ಜನರನ್ನು ಭೇಟಿ ಆಗ್ತೀವಿ. ಇವಾಗ ನಾವು ಸುತ್ತಮುತ್ತಲ ಅಕ್ಕಪಕ್ಕ ನಮ್ಮ ಫ್ರೆಂಡ್ಸನ್ನೆಲ್ಲ ನೋಡ್ತಿರ್ತೀವಿ, ಬಟ್ ಅವೆಲ್ಲ ಬೋರ್ ಆಗಿರುತ್ತೆ. ಆದರೆ ಹೊಸ ಜನರ ಹೊಸ ಮುಖಗಳನ್ನು ನೋಡ್ಬೋದಾಗಿರುತ್ತೆ. ಇವಾಗ ನಮ್ಮ ಕರ್ನಾಟಕದಲ್ಲೇ ಆಗಿರ್ಬೋದು, ಸೊ ಮೇಲೆ ತಳಗೆ ಅಂದರೆ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಅಂತೇಳಿ ಎರಡು ಭಾಗ ಇರ್ತವೆ. ಸೊ ಅಲ್ಲಿನ ಜನ ಅಲ್ಲಿನ ಮಾತಾಡುವಂಥ ಶೈಲಿನೇ ಬೇರೆ, ಒರಟಾಗಿರುತ್ತೆ ಸ್ವಲ್ಪ ಭಾಷೆ. ಅಲ್ಲೆಲ್ಲ ಜನ ಚೇಂಜ್ ಇರ್ತಾರೆ, ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಸೊ ಇಲ್ಲಿ ಎಲ್ಲ ಚೇಂಜ್ ಇರ್ತಾರೆ. ಅದೇ ಫೇಸ್ ಚೇಂಜ್ ಆಗಬೇಕಪ್ಪ ಅಂದರೆ ಇಲ್ಲಿ ನಾರ್ತ್ ಈಸ್ಟ್ ಕಡೆ ಹೋದ್ವಪ್ಪ ಅಂದ್ರೆ ನಮ್ಮ ದೇಶದ ಜನರ ಅಂತೇಳಿ ಒಂದು ಸ್ವಲ್ಪ ನಮಗೆ ಡೌಟ್ ಬರುತ್ತೆ. ಏನಪ್ಪ ಅಂದರೆ ಸ್ವಲ್ಪ ನೇಪಾಳ, ಚೀನಾ ಹತ್ರ ಆಗೋದ್ರಿಂದ ಸೊ ಅಲ್ಲಿ ಇರುವಂಥ ಜನರ ಸ್ವಲ್ಪ ಫೇಸ್ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ಥರ ನಾವು ದೇಶ ಸುತ್ತಾಡೋದ್ರಿಂದ, ನಮ್ಮ ದೇಶ ಅಂತಲ್ಲ ಬೇರೆ ಎಲ್ಲ ದೇಶಗಳು ಸುತ್ತಾಡೋದ್ರಿಂದ ಒಂದು ಜನರಾಗಿರ್ಬೋದು, ಅವರ ಮನೋಭಾವ ಯಾವ ಥರ ಇರುತ್ತೆ, ನಮ್ಗವ್ರು ಹೊಂದ್ಕೋತಾರ ಸೊ ಅನ್ನೋದನ್ನ ನಾವು ಒಂದು ಟ್ರಾವೆಲ್ ಮಾಡೋದ್ರಿಂದ ಗೊತ್ತಾಗತ್ತಂತಾನೆ ನಾನು ಹೇಳ್ಬೋದು. ಎಸ್ಕೇಪ್ ದಿ ರೂಟೀನ್, ಏನಪ್ಪಾ ಅಂದ್ರೆ ನಾವು ಡೈಲಿ ಬೆಳಗ್ಗೆ ಎದ್ವಾ ಪುಟ್ಟ ಓದೋ ಪುಟ್ಟ ಅನ್ನೋದಲ್ಲಿ ಇರ್ತೀವಿ. ಅದೇ ನಾವು ಜಗತ್ತನ್ನ ಸುತ್ತಾಡಿದ್ರೆ ಒಂದು ಡೈಲಿ ರೂಟೀನ್ ಯಾವ ತರ ಇರುತ್ತಪ್ಪ ಅಂದ್ರೆ ಸ್ಟೂಡೆಂಟು, ಸೊ ಬೆಳಗ್ಗೆ ಎದ್ದೆ, ರೆಡಿ ಆದೆ, ಕಾಲೇಜ್ ಹೋದೆ, ಕಲಿತೆ, ಮತ್ತೆ ವಾಪಸ್ ಬಂದೆ, ಊಟ ಮಾಡಿದೆ, ಮಕ್ಕೊಂಡೆ. ಅದೇ ಒಂದು ಟ್ರಾವೆಲ್ ಮಾಡೋದ್ರಿಂದ ಬೆಳಗ್ಗೆ ಎದ್ನ ಬೇರೆ ಯಾವುದೋ ಹೊಸ ಜಗತ್ತನ್ನ ನೋಡ್ತೀವಿ, ಹೊಸ ಪ್ರಪಂಚನ ನೋಡ್ತೀವಿ, ಹೊಸ ಜಾಗನ ನೋಡ್ತೀವಿ, ಹೊಸ ಜನರನ್ನ ನೋಡ್ತೀವಿ. ಅಲ್ಲಿ ನಮ್ಮ ರೂಟೀನ್ ಏನಿರುತ್ತಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ, ಒಂದು ಹೊಸ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಮನಸ್ಸಿಗೆ ಒಂಥರ ಸಮಾಧಾನ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳಿದ್ದೇನಪ್ಪ ಅಂದ್ರೆ ನಾವು ಒಂದು ಪ್ರವಾಸ ಮಾಡೋದ್ರಿಂದ, ಟ್ರಾವೆಲ್ ಮಾಡೋದ್ರಿಂದ ಯಾವ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ಕೊಟ್ಟಿದ್ದೇನೆ. ಸೊ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತೇಳಿ ಇವತ್ತಿನ ವಿಡಿಯೋ ಮುಗಿಸ್ತೀನಿ ನಾನು. ಜೈ ಹಿಂದ್.